ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ಬರುವ ಆ ಆನಿಮ್ಯಾಟ್ರಾನಿಕ್ ಡೈನೋಸಾರ್ಗಳನ್ನ ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಅಂದ್ರೆ ಆ ಒರಟಾದ ಚರ್ಮ. ಹೌದು, ಆ ಭಯ ಬೀಳಿಸೋ ಥರದ ಕಣ್ಣುಗಳು. ಎಕ್ಸಾಕ್ಟ್ಲಿ, ಕಣ್ಣುಗಳು ಮತ್ತು ಒಂಥರ ನಮ್ಮನ್ನೇ ಹೆದರಿಸುವಂಥ ನಿಶ್ಚಲತೆ. ಕೇವಲ ಊಹಿಸ್ಕೊಳ್ಳಿ, ನಿಮ್ಮ ಎದುರಿಗೆ 5 ಅಡಿ ಎತ್ತರದ, ನಿಮ್ಮನ್ನೇ ರೆಪ್ಪೆ ಮಿಟುಕಿಸದೆ ನೋಡ್ತಾ ಇರೋ ಒಂದು ದೊಡ್ಡ ಮರದ ಬೂಟಿನ ಆಕಾರದ ಕೊಕ್ಕಿರುವ ಜೀವಿ ದಿಢೀರ್ನೆ ಬಂದು ನಿಂತರೆ ಹೇಗಾಕಬಹುದು? ಖಂಡಿತ ಆಘಾತ ಆಗುತ್ತೆ. ಅಂದ್ರೆ ನಾವೆಲ್ಲರೂ ಡೈನೋಸಾರ್ಗಳ ಕಥೆ ಮುಗಿದು ಹೋಯ್ತು, ಅವು ಬರೀ ಪಳೆಯುಳಿಕೆಗಳಲ್ಲಿ ಮಾತ್ರ ಇವೆ ಅಂತ ಅನ್ಕೊಂಡಿದೀವಿ. ನಿಜ. ಆದ್ರೆ ವಾಸ್ತವನೇ ಬೇರೆ. ಹೌದು, ಆಫ್ರಿಕಾದ ಆಳವಾದ ಜೌಗು ಪ್ರದೇಶಗಳಲ್ಲಿ, ಅಂದ್ರೆ ಸ್ವಾಮ್ಸ್ ಅಂತೀವಲ್ಲ, ಅಲ್ಲಿ ಇಂದಿಗೂ ಆ ಪ್ರಾಚೀನ ಕಾಲದ ಪ್ರತಿರೂಪವೊಂದು ಜೀವಂತವಾಗಿ ಉಸಿರಾಡ್ತಾ ಇದೆ. ಇದು ಯಾವುದೇ ಹಾಲಿವುಡ್ ಗ್ರಾಫಿಕ್ಸ್ ಅಲ್ಲ. ಕರೆಕ್ಟ್. ಸೊ ಸೈನ್ಸ್ ಫಾರ್ ಬೆಟರ್ ಲಿವಿಂಗ್ ಪ್ರಕಟಿಸಿರೋ ಲೇಖನಗಳನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಆ ನಿಗೂಢ ಜೀವಿ ಅಂದ್ರೆ ಶುಬುಲ್ ಸ್ಟಾಗ್ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ. ಈ ವಿಚಿತ್ರ ಹಕ್ಕಿಯ ಇತಿಹಾಸ, ಅದು ವೈರಲ್ ಆಗಿರೋ ರೀತಿ ಮತ್ತೆ ಅದು ಎದುರಿಸ್ತಿರೋ ನೈಜ ಅಪಾಯಗಳನ್ನ ಬಿಡಿಸಿ ನೋಡೋಣ. ಖಂಡಿತ. ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯ ಏನಂದ್ರೆ, ಈ ಜೀವಿ ಕೇವಲ ನೋಡೋಕೆ ಮಾತ್ರವಲ್ಲ, ತನ್ನ ಗುಣಲಕ್ಷಣಗಳಿಂದಲೂ ಎಷ್ಟು ವಿಶಿಷ್ಟವಾಗಿದೆ ಅನ್ನೋದು. ಹೌದು. ಸೊ ಇದನ್ನ ನೋಡಿದ ತಕ್ಷಣ ತಲೆಗೆ ಬರೋ ಮೊದಲ ಪ್ರಶ್ನೆನೇ, ಇದು ನಿಜಕ್ಕೂ ಹಕ್ಕಿನಾ ಅನ್ನೋದು. ಅಂದ್ರೆ ಸೈನ್ಸ್ ಫಾರ್ ಬೆಟರ್ ಲಿವಿಂಗ್ ಲೇಖನದ ಪ್ರಕಾರ ಇದರ ವೈಜ್ಞಾನಿಕ ಹೆಸರು ಬೆಲೆನಿಸೆಪ್ಸ್ ರೆಕ್ಸ್. ಬೆಲೆನಿಸೆಪ್ಸ್ ರೆಕ್ಸ್ ಹೆಸರಲ್ಲೇ ಆ ಗಾಂಭೀರ್ಯ ಇದೆ ಅಲ್ವಾ? ಒಂಥರ ಟೀರೆಕ್ಸ್ ಅನ್ನೋ ತರನೇ ಫೀಲ್ ಆಗುತ್ತೆ. 5 ಅಡಿ ಎತ್ತರ ಅಂದ್ರೆ ಸರಿಸುಮಾರು ಒಂದು 12-13 ವರ್ಷದ ಮಗುವಿನ ಎತ್ತರಕ್ಕೆ ಸಮನಾದ ಹಕ್ಕಿ ಇದು. ಅಷ್ಟೇ ಅಲ್ಲ, ಅದು ಹಾರಲು ತನ್ನ ರೆಕ್ಕೆಗಳನ್ನ ಬಿಚ್ಚಿದ್ರೆ ಬರೋಬ್ಬರಿ 7-8 ಅಡಿಗಳಷ್ಟು ವಿಸ್ತಾರವಾಗಿರುತ್ತೆ. ವಾವ್, 8 ಅಡಿ! ಅಂದ್ರೆ ಇದು ನಮ್ಮ ಕಣ್ಣು ಮುಂದೆ ನಿಂತ್ರೆ ಯಾವುದೋ ಮ್ಯೂಸಿಯಂನಲ್ಲಿಟ್ಟಿರೋ ಇತಿಹಾಸಪೂರ್ವ ಕಾಲದ ಪ್ರತಿಮೆ ಇದ್ದಕ್ಕಿದ್ದಂತೆ ಉಸಿರಾಡೋಕ್ ಶುರು ಮಾಡದಂತೆ ಭಾಸವಾಗುತ್ತೆ. ಆ ಮ್ಯೂಸಿಯಂ ಪ್ರತಿಮೆಯ ಹೋಲಿಕೆ ತುಂಬಾನೇ ನಿಖರವಾಗಿದೆ. ಯಾಕಂದ್ರೆ ನೋಡಿ, ಈ ಶೂಬಿಲ್ ಹಕ್ಕಿಯ ದೈಹಿಕ ಲಕ್ಷಣಗಳು ಕಳೆದ 30 ಮಿಲಿಯನ್ ಅಂದ್ರೆ 3 ಕೋಟಿ ವರ್ಷಗಳಿಂದ 3 ಕೋಟಿ ವರ್ಷಗಳಾ? ಹೌದು, 3 ಕೋಟಿ ವರ್ಷಗಳಿಂದ ಯಾವುದೇ ದೊಡ್ಡ ಬದಲಾವಣೆ ಇಲ್ಲದೆ ಹಾಗೆಯೇ ಉಳಿದುಕೊಂಡು ಬಂದಿವೆ. ಇದು ತಾಂತ್ರಿಕವಾಗಿ ಡೈನೋಸಾರ್ ಅಲ್ಲದಿರಬಹುದು, ಆದ್ರೆ ಇಂದಿನ ಹಕ್ಕಿಗಳು ಥೆರೋಪಾಡ್ ಡೈನೋಸಾರ್ಗ ನೇರ ವಂಶಸ್ಥರು ಅನ್ನೋದು ವಿಜ್ಞಾನ ಒಪ್ಪಿರೋ ಸತ್ಯ. ಆ ವಿಕಾಸಾತ್ಮಕ ಕೊಂಡಿಯನ್ನ ಈ ಶೂಬಿಲ್ ಕೇವಲ ತನ್ನ ನೋಟದಲ್ಲಿ ಮಾತ್ರವಲ್ಲ, ಆ ಭಯ ಹುಟ್ಟಿಸುವ ಯಾಂತ್ರಿಕ ಚಲನೆಗಳಲ್ಲೂ ಉಳಿಸ್ಕೊಂಡಿದೆ. ಇದು ನಿಜಕ್ಕೂ ತಲೆಕೆಡಿಸುವ ವಿಷಯ. ಅಂದ್ರೆ 30 ಮಿಲಿಯನ್ ವರ್ಷಗಳಲ್ಲಿ ಭೂಮಿ ಮೇಲೆ ಎಷ್ಟೋ ಹಿಮಯುಗಗಳು ಬಂದೋಗಿವೆ ಅಲ್ವಾ? ಖಂಡಗಳು ಚಲಿಸಿವೆ, ಮ್ಯಾಮತ್ನಂತಹ ಬೃಹತ್ ಜೀವಿಗಳೇ ಅಳೆದು ಹೋಗಿವೆ. ಹೌದು. ಹೀಗಿರುವಾಗ ಈ ಒಂದು ಹಕ್ಕಿ ಮಾತ್ರ ತನ್ನ ಮೂಲ ಸ್ವರೂಪವನ್ನ ಹೇಗೆ ಉಳಿಸ್ಕೊಳ್ಳಕ್ ಸಾಧ್ಯ ಆಯಿತು? ಅಂದ್ರೆ ವಿಕಾಸವಾದ ಎವಲ್ಯೂಷನ್ ಇದರ ಮೇಲೆ ಪರಿಣಾಮ ಬೀರ್ಲಿಲ್ವಾ? ಅದಕ್ಕೆ ವಿಕಾಸವಾದದ ಒಂದು ಸರಳ ನಿಯಮ ಇದೆ. ಯಾವುದಾದ್ರೂ ವ್ಯವಸ್ಥೆ ಕೆಟ್ಟಿದ್ರೆ ಅಥವಾ ಅದಕ್ಕೆ ಪರಿಸರ ಒಗ್ಗದಿದ್ರೆ ಮಾತ್ರ ಅದನ್ನು ಸರಿಪಡಿಸಲು ಪ್ರಕೃತಿ ಬದಲಾವಣೆಯನ್ನ ತರುತ್ತೆ. ಅಂದ್ರೆ ಶೂಬಿಲ್ ವಿಚಾರದಲ್ಲಿ ಹಾಗಾಗ್ಲಿಲ್ವಾ? ಕರೆಕ್ಟ್. ಏನಾಯ್ತಂದ್ರೆ, ಅದು ವಾಸಿಸುವ ಪೂರ್ವ ಆಫ್ರಿಕಾದ ವಿಶೇಷವಾದಿ ಉಗಾಂಡದ ಆಳವಾದ ಜೌಗು ಪ್ರದೇಶಗಳು ಲಕ್ಷಾಂತರ ವರ್ಷಗಳಿಂದ ಹೆಚ್ಚು ಬದಲಾಗಿಲ್ಲ. ಆ ನಿಂತ ನೀರು, ದಟ್ಟವಾದ ಸಸ್ಯವರ್ಗ, ಈ ವಾತಾವರಣ ಹಾಗೇ ಇದೆ. ಈ ಹಕ್ಕಿಯ ಬೃಹತ್ ಕಾಲುಗಳು ಆ ಮಣ್ಣಿನಲ್ಲಿ ಸಿಲುಕುಕೊಳ್ಳದಂತೆ ನಡೆಯಲು ವಿನ್ಯಾಸಗೊಂಡಿವೆ. ಅದರ ಕೊಕ್ಕು ಆ ನಿರ್ದಿಷ್ಟ ಪರಿಸರದಲ್ಲಿ ಸಿಗುವ ಆಹಾರವನ್ನ ಭೇದಿಸಲು ಹೇಳಿ ಮಾಡಿಸಿದಂತಿದೆ. ಅಂದ್ರೆ ತನ್ನ ಪರಿಸರಕ್ಕೆ ಅದು 30 ಮಿಲಿಯನ್ ವರ್ಷಗಳ ಹಿಂದೆಯೇ ಪರಿಪೂರ್ಣವಾಗಿ ಹೊಂದಿಕೊಂಡಿತ್ತು ಅಂತಾಯಿತು. ಎಕ್ಸಾಕ್ಟ್ಲಿ. ಹಾಗಾಗಿ ಪ್ರಕೃತಿ ಅದನ್ನು ಬದಲಾಯಿಸುವ ಅಥವಾ ವಿಕಾಸಗೊಳಿಸುವ ಗೋಜಿಗೆ ಹೋಗಲೇ ಇಲ್ಲ. ಎಂತಹ ಅದ್ಭುತ ಅಲ್ವಾ? ಆದ್ರೆ ಆ ವಿನ್ಯಾಸದಲ್ಲಿ ನನ್ನ ಗಮನ ಸೆಳೆಯೋದು ಅಂದ್ರೆ ಅದರ ಕೊಕ್ಕು. ಆ ಬೂಟಿನ ಆಕಾರದ ಕೊಕ್ಕು ನೋಡೋಕೆ ತುಂಬಾನೇ ಭಾರವಾಗಿ, ಒರಟಾಗಿ ಕಾಣುತ್ತೆ. ಹೌದು, ಶೂಬಿಲ್ ಅನ್ನೋ ಹೆಸರೇ ಬಂದಿರೋದು ಅದರಿಂದ. ಇಷ್ಟು ದೊಡ್ಡ 8 ಅಡಿ ಅಗಲದ ರೆಕ್ಕೆಗಳಿರೋ ಜೀವಿ ತನ್ನ ಆಹಾರವನ್ನ ಹೇಗೆ ಸಂಪಾದಿಸುತ್ತೆ? ಅಂದ್ರೆ ಇಷ್ಟು ಬೃಹದಾಕಾರದ ಶರೀರ ಇಟ್ಕೊಂಡು ಬೇಟೆಯಾಡೋದು ಸುಲಭವಲ್ಲ. ಅದ್ರಲ್ಲೂ ಇದು ಒಂಟಿಯಾಗಿ ಬೇಟೆಯಾಡೋ ಜೀವಿ ಅಂತ ಮೂಲಗಳು ಹೇಳ್ತಾವೆ. ಈ ಹಕ್ಕಿಯ ಬೇಟೆಯ ತಂತ್ರನೇ ಇದರ ಅತಿ ದೊಡ್ಡ ವೈಜ್ಞಾನಿಕ ವಿಸ್ಮಯ.
ಸಾಮಾನ್ಯವಾಗಿ ದೊಡ್ಡ ಜೀವಿಗಳು ಬೇಟೆಯಾಡಲು ಅತಿಯಾದ ಶಕ್ತಿಯನ್ನ ಅಥವಾ ವೇಗವನ್ನ ಬಳಸ್ತವೆ. ಹೌದು, ಚಿರತೆ ಅಥವಾ ಹುಲಿ ತರ. ಕರೆಕ್ಟ್. ಆದ್ರೆ ಶೂಬೀಲ್ನ ತಂತ್ರ ಸಂಪೂರ್ಣ ವಿರುದ್ಧವಾಗಿದೆ. ಅದು ಮಂಡಿ ಉದ್ದದ ಜೌಗುನೀರಿನಲ್ಲಿ ಆ ದಟ್ಟವಾದ ಸಸ್ಯಗಳ ಮಧ್ಯೆ ಸಂಪೂರ್ಣ ನಿಶ್ಚಲವಾಗಿ ನಿಲ್ಲುತ್ತೆ. ಕೇವಲ ನಿಮಿಷಗಳಲ್ಲ, ಘಂಟೆಗಟ್ಲೆ. ಯಾವುದೇ ಅಲುಗಾಟ ಇರಲ್ಲ. ಒಂದು ಪ್ರತಿಮೆಯಂತೆ. ಇಲ್ಲಿ ವಿಷಯ ನಿಜಕ್ಕೂ ಒಂಥರ ಕುತೂಹಲಕಾರಿಯಾಗುತ್ತೆ. ಅಂದ್ರೆ ಘಂಟೆಗಟ್ಲೆ ನಿಶ್ಚಲವಾಗಿ ನಿಲ್ಲೋದಾ? ನಾವು ಮನುಷ್ಯರು ಒಂದು 10 ನಿಮಿಷ ಒಂದೇ ಭಂಗಿಯಲ್ಲಿ ನಿಂತ್ರೆ ಕಾಲುಗಳು ದಣಿತವೆ. ಈ ಹಕ್ಕಿ ಅದನ್ನ ಹೇಗೆ ನಿಭಾಯಿಸುತ್ತೆ? ಬಹಳ ಸೂಕ್ಷ್ಮವಾದ ಜೈವಿಕ ಯಾಂತ್ರಿಕತೆ ಅಂದ್ರೆ ಬಯೋಮೆಕ್ಯಾನಿಕ್ಸ್ ಅಂತ ಹೇಳ್ಬೋದು. ಶೂಬಿಲ್ನ ಕಾಲುಗಳ ರಚನೆ ಹೇಗಿದೆ ಅಂದ್ರೆ ಅದು ತನ್ನ ಕೀಲುಗಳನ್ನ ಅಂದ್ರೆ ಜಾಯಿಂಟ್ಸ್ನ ಲಾಕ್ ಮಾಡ್ಕೋಬೋದು. ಓ, ಜಾಯಿಂಟ್ಸ್ ಲಾಕ್ ಆಗತ್ತಾ? ಹೌದು. ಅಂದ್ರೆ ಸ್ನಾಯುಗಳ ಮೇಲೆ ಅತಿಯಾದ ಒತ್ತಡ ಬೀಳದಂತೆ ಬರೀ ಮೂಳೆಗಳ ಆಸರೆಯ ಮೇಲೆ ತನ್ನ ಇಡೀ ದೇಹದ ಭಾರವನ್ನ ನಿಲ್ಲಿಸ್ತೆ. ಇದರಿಂದ ಅದಕ್ಕೆ ಶಕ್ತಿಯ ವ್ಯಯ ಆಗೋದಿಲ್ಲ. ವಾವ್, ಇದು ನಿಜಕ್ಕೂ ಆ ಮೌನ ಮತ್ತು ನಿಶ್ಚಲತೆ ಎಷ್ಟಿರುತ್ತೆ ಅಂದ್ರೆ ನೀರಿನಲ್ಲಿ ಈಜುವ ಮೀನುಗಳಿಗೆ ಅಲ್ಲಿ ಒಂದು 5 ಅಡಿ ಎತ್ತರದ ಪ್ರಾಣಿ ನಿಂತಿದೆ ಅನ್ನೋದೇ ತಿಳಿಯೋದಿಲ್ಲ. ಬರೀ ಒಂದು ಮರದ ದಿಮ್ಮಿಯಂತೆ ಭಾಸವಾಗುತ್ತೆ. ಒಮ್ಮೆ ಕಣ್ಣು ಮಿಟುಕಿಸಿದರೆ ತಪ್ಪಿಸಿಕೊಳ್ಳುತ್ತೀರಿ ಅಂತ ಲೇಖನದಲ್ಲಿ ಹೇಳಿರೋದು ಇದಕ್ಕೇ ಇರಬೇಕು. ಅಂದ್ರೆ ಗಂಟೆಗಟ್ಲೆ ಮೌನವಾಗಿ ಕಾಯುವ ಆ ಹಕ್ಕಿ ಬೇಟೆ ತನ್ನ ವ್ಯಾಪ್ತಿಗೆ ಬಂದ ತಕ್ಷಣ ಏಕಾಏಕಿ ಮಿಂಚಿನ ವೇಗದಲ್ಲಿ ದಾಳಿ ಮಾಡುತ್ತೆ. ಹೌದು. ಆ ದಾಳಿಯ ವೇಗ ಎಷ್ಟಿರುತ್ತೆ ಅಂದ್ರೆ ಆ ನೀರು, ಆ ಪರಿಸರ ಎಲ್ಲವೂ ಒಂದು ಕ್ಷಣ ಕಂಪಿಸಿದಂತಾಗತ್ತೆ. ಆದ್ರೆ ಇದರ ಆಹಾರ ಪಟ್ಟಿಯನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗತ್ತೆ. ಅಂದ್ರೆ ಮೀನುಗಳು, ಕಪ್ಪೆಗಳು, ಹಾವುಗಳು ಇದೆಲ್ಲ ಸರಿ, ಆದ್ರೆ ಇದು ಮೊಸಳೆಯ ಮರಿಗಳನ್ನ ಬೇಟೆಯಾಡುತ್ತೆ. ಮೊಸಳೆಯನ್ನೇ ತಿನ್ನೋ ಹಕ್ಕಿ. ಇಲ್ಲಿ ನಾವು ಆ ಬೂಟಿನ ಆಕಾರದ ಕೊಕ್ಕಿನ ಹಿಂದಿರೋ ನೈಜ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಆ ಕೊಕ್ಕು ಕೇವಲ ನೋಡೋಕ್ ಮಾತ್ರ ದೊಡ್ಡದಲ್ಲ, ಅದರ ಅಂಚುಗಳು ಕತ್ತರಿಯಷ್ಟು ಹರಿತವಾಗಿರ್ತವೆ. ಓ, ಹರಿತವಾದ ಅಂಚುಗಳು. ಹೌದು. ಮತ್ತು ದಾಳಿ ಮಾಡುವಾಗ ಶೂಬಿಲ್ ಕೇವಲ ತನ್ನ ಕೊಕ್ಕನ್ನ ಮಾತ್ರ ಬಳಸೋದಿಲ್ಲ, ಬದಲಾಗಿ ತನ್ನ ಇಡೀ ದೇಹದ ತೂಕವನ್ನ ಆ ಬೇಟೆ ಮೇಲೆ ಬೀಳಿಸುತ್ತೆ. ಅಂದ್ರೆ ಆಕಾಶದಿಂದ ನೇರವಾಗಿ ಒಂದು ದೊಡ್ಡ ಬಂಡೆಗಲ್ಲು ಅಪ್ಪಳಿಸಿದಂತೆ ತನ್ನ ಇಡೀ ದೇಹವನ್ನೇ ಆಯುಧವಾಗಿ ಬಳಸುತ್ತೆ ಅಂತಾಯಿತು. ಖಂಡಿತ. ಆ ಬಲಕ್ಕೆ ಮತ್ತು ಆ ಕೊಕ್ಕಿನ ಹರಿತವಾದ ಅಂಚಿಗೆ ಮೊಸಳೆಯ ಮರಿಯ ಗಟ್ಟಿಯಾದ ಚರ್ಮ ಕೂಡ ಕತ್ತರಿಸೋಗುತ್ತೆ. ಒಮ್ಮೆ ಆ ಕೊಕ್ಕಿನೊಳಗೆ ಬೇಟೆ ಸಿಕ್ಕಿಬಿದ್ರೆ ಮುಗಿತು, ಅದರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಆದ್ರೆ ಒಂದು ಸಮಾಧಾನದ ವಿಷಯ ಅಂದ್ರೆ ಇಷ್ಟು ಭಯಾನಕವಾಗಿರೋ ಈ ಹಕ್ಕಿ ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ. ಹೌದು, ಮನುಷ್ಯರಿಗೆ ಇದರಿಂದ ಅಪಾಯ ಇಲ್ಲ. ಇರ್ಲಿ, ಈ ಇಡೀ ಬೇಟೆಯ ಪ್ರಕ್ರಿಯೆಯನ್ನ ನೋಡ್ದಾಗ ಕಾಯುವುದೇ, ವೇಟಿಂಗ್ ಮಾಡೋದೇ ಪ್ರಕೃತಿಯ ಅತ್ಯುತ್ತಮ ತಂತ್ರಗಳಲ್ಲಿ ಒಂದು ಅನ್ನಿಸತ್ತೆ ಅಲ್ವಾ? ಅಂದ್ರೆ ಮೊಸಳೆಯ ಮರಿಗಳನ್ನೇ ತಿನ್ನುವಷ್ಟು ಶಕ್ತಿಶಾಲಿ ಕೊಕ್ಕು ಮತ್ತು ಗಂಟೆಗಟ್ಲೆ ಕಾಯುವ ತಾಳ್ಮೆ. ನಿಖರವಾಗಿ. ಈ ಹಕ್ಕಿಯ ಬೇಟೆಯಾಡುವ ಶೈಲಿಯು ತಾಳ್ಮೆ ಮತ್ತು ಸ್ಫೋಟಕ ಶಕ್ತಿಯ ಪರಿಪೂರ್ಣ ಮಿಶ್ರಣವಾಗಿದೆ. ಎಲ್ಲಿ ಶಕ್ತಿ ಬಳಸಬೇಕು ಮತ್ತೆ ಎಲ್ಲಿ ಮೌನವಾಗಿರಬೇಕು ಅನ್ನೋದು ಅದಕ್ಕೆ 30 ಮಿಲಿಯನ್ ವರ್ಷಗಳ ಹಿಂದೆಯೇ ತಿಳಿದಿದೆ. ಮತ್ತು ಅದೇ ತಾಳ್ಮೆ, ಆ ಮೌನ ಮತ್ತು ಆ ಇತಿಹಾಸಪೂರ್ವ ಕಾಲದ ನೋಟವೇ ಇಂದು ಶೂಬಿಲ್ಲನ್ನು ಅತಿದೊಡ್ಡ ಇಂಟರ್ನೆಟ್ ಸೆನ್ಸೇಷನ್ ಆಗಿ ಮಾಡಿದೆ ಅಲ್ವಾ? ಹೌದು, ಇದು ಬಹಳ ಸ್ವಾರಸ್ಯಕರವಾದ ವಿಷಯ. ಕೋಟ್ಯಾಂತರ ವರ್ಷಗಳ ಇತಿಹಾಸ ಇರೋ ಪ್ರಾಣಿ ಆ ದಿಢೀರನೆ ಈ ಆಧುನಿಕ ಯುಗದಲ್ಲಿ, ಅದಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆಗ್ತಾ ಇರೋದು ಅಚ್ಚರಿ ತರುತ್ತೆ. ಇತ್ತೀಚಿನ ವಿಡಿಯೋಗಳಲ್ಲಿ ಆ ಪ್ರವಾಸಿಗರ ದೋಣಿಗಳ ಬಳಿ ಈ ಶೂಬಿಲ್ಗಳು ಸಂಪೂರ್ಣವಾಗಿ ನಿಶ್ಚಲವಾಗಿ ನಿಂತಿರೋದನ್ನ ನಾವೆಲ್ಲ ನೋಡ್ಬೋದು. ವಿಡಿಯೋಗಳನ್ನ ನೋಡಿದ ಲಕ್ಷಾಂತರ ಜನ ಜಗತ್ತಿನಾದ್ಯಂತ ಬೆರಗಾಗಿದ್ದಾರೆ. ಜನರಿಗೆ ಇದು ನಿಜವಾದ ಹಕ್ಕಿಯೋ ಅಥವಾ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂದ್ರೆ CGI ಮಾಡಿದ್ದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅದೇ, ಈ ಡೈನೋಸರ್ ಪಕ್ಷಿ ಇಂಟರ್ನೆಟ್ನಲ್ಲಿ ಸದ್ದು ಮಾಡ್ತಿದೆ, ಅಥವಾ ಈ ಪಕ್ಷಿ ನಿಜ ಅಂತ ನೀವು ನಂಬಲ್ಲ ಅನ್ನೋ ಶೀರ್ಷಿಕೆಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಇದು ನಮಗೆ ಏನನ್ನ ತೋರಿಸುತ್ತೆ ಅಂದ್ರೆ ಪ್ರಕೃತಿಯು ಮನುಷ್ಯನ ಕಲ್ಪನೆಗಿಂತ ಮತ್ತು ಯಾವುದೇ ಆಧುನಿಕ ಕಂಪ್ಯೂಟರ್ ಗ್ರಾಫಿಕ್ಸ್ಗಿಂತಲೂ ಹೆಚ್ಚು ಆಕರ್ಷಕ ಮತ್ತು ವಿಸ್ಮಯಕಾರಿಯಾಗಿದೆ ಅನ್ನೋದನ್ನ. ಕರೆಕ್ಟ್. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ಅಂಶ ಅಂದ್ರೆ ವಿಪರ್ಯಾಸ ಇದೆ. ನಮ್ಮ ಇಂದಿನ ಶಬ್ದಭರಿತ ಫಾಸ್ಟ್ ಪೇಸ್ಡ್ ಡಿಜಿಟಲ್ ಜಗತ್ತಿನಲ್ಲಿ ಕೇವಲ ಸುಮ್ಮನೆ ನಿಲ್ಲುವ ಒಂದು ಹಕ್ಕಿ ಇಂಟರ್ನೆಟ್ ಅನ್ನು ಆಳ್ತಿದೆ ಅನ್ನೋದು ಎಷ್ಟು ವಿಪರ್ಯಾಸ ಅಲ್ವಾ? ಖಂಡಿತವಾಗಿಯೂ. ಆದರೆ ಇಂಟರ್ನೆಟ್ನ ಈ ವೈರಲ್ ಖ್ಯಾತಿಯ ಹಿಂದೆ ಒಂದು ವಾಸ್ತವದ ಕರಾಳ ಸತ್ಯ ಅಡಗಿದೆ. ಈ ಹಕ್ಕಿಯ ಶಕ್ತಿ ಮತ್ತು ಪ್ರಖ್ಯಾತಿಯನ್ನು ಕೊಂಡಾಡಿದ ಮೇಲೆ ನಾವು ಅದರ ಕನ್ಸರ್ವೇಷನ್ ಸ್ಟ್ಯಾಟಸ್ ಅಂದ್ರೆ
ಸಂರಕ್ಷಣೆಯ ಬಿಕ್ಕಟ್ಟಿನ ಬಗ್ಗೆ ಗಂಭೀರವಾಗಿ ಮಾತಾಡಲೇಬೇಕು. ಹೌದು. ಸೊ ಇದೆಲ್ಲದರ ಅರ್ಥವೇನು ಅಂದ್ರೆ 30 ಮಿಲಿಯನ್ ವರ್ಷಗಳ ಕಾಲ ಎಲ್ಲಾ ಹವಾಮಾನ ಬದಲಾವಣೆಗಳನ್ನ ತಡ್ಕೊಂಡು ಬದುಕಿದ ಜೀವಿ ಈಗ ಅಳಿವಿನಂಚಿಗೆ ಬಂದಿರುವುದು ಎಂತಹ ದುರಂತ ಅಲ್ವಾ? ಶೂಬಿಲ್ ಹಕ್ಕಿಯನ್ನ ನೋಡಲು ಅತ್ಯುತ್ತಮ ಸ್ಥಳ ಅಂದ್ರೆ ಉಗಾಂಡಾದ ಮಬಾಂಬಾ ಜೌಗು ಪ್ರದೇಶ. ಆದರೆ ಅದರ ಸಂಖ್ಯೆ ಈಗ ಗಣನೀಯವಾಗಿ ಕುಸಿಯುತ್ತಿದೆ. ಪ್ರಪಂಚದಲ್ಲಿ ಈಗ ಉಳಿದಿರೋದು ಕೇವಲ 5,000ದಿಂದ 8,000 ಹಕ್ಕಿಗಳು ಮಾತ್ರ. ಕೆಲವು ಮೂಲಗಳ ಪ್ರಕಾರ ಆ ಸಂಖ್ಯೆ ಕೇವಲ 3,000 ಮಾತ್ರ ಅಂತನೂ ಹೇಳ್ತಾರೆ. ಹೌದು, ಇದು ನಿಜಕ್ಕೂ ಆತಂಕಕಾರಿ. IUCN ರೆಡ್ ಲಿಸ್ಟ್ನಲ್ಲಿ ಇದನ್ನ ವಲ್ನರಬಲ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಜೀವಿ ಅಂತ ಗುರುತಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣಗಳೇನು? ಅಂದ್ರೆ ವಾಸಸ್ಥಾನಗಳ ನಾಶನ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ನೋಡಿ. ಕಾರಣಗಳು ವಾಸಸ್ಥಾನಗಳ ನಾಶ, ಬೇಟೆ ಮತ್ತು ಗೂಡುಗಳಿಗೆ ಉಂಟಾಗುವ ಅಡಚಣೆಗಳು. ಅಂದ್ರೆ ಕೇವಲ ಮನುಷ್ಯರ ಹಸ್ತಕ್ಷೇಪದಿಂದಾಗಿ ಇದು ಆಗ್ತಿದೆ? ಎಕ್ಸಾಕ್ಟ್ಲಿ. ಒಂದ್ ಕಡೆ ಇಂಟರ್ನೆಟ್ನಲ್ಲಿ ಈ ಹಕ್ಕಿಯನ್ನ ಕಂಡು ಖುಷಿಪಡುವ ಮನುಷ್ಯನೇ, ಇನ್ನೊಂದು ಕಡೆ ಅದರ ವಾಸಸ್ಥಾನವನ್ನ ನಾಶಪಡಿಸ್ತಿರೋದು ಅತಿ ದೊಡ್ಡ ವಿಪರ್ಯಾಸ. ಜಾಗೃತಿ ಕೇವಲ ವೈರಲ್ ವಿಡಿಯೋಗಳಿಗೆ ಸೀಮಿತವಾಗಬಾರದು. ಅದು ಸಂರಕ್ಷಣೆಗೂ ವಿಸ್ತರಿಸಬೇಕು. ಇದು ನಾವೆಲ್ಲರೂ ಗಮನಿಸಲೇಬೇಕಾದ ವಿಷಯ. ಒಟ್ಟಾರೆಯಾಗಿ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಶೂಬಿಲ್ ಸ್ಟಾರ್ಕ್ನ ಇತಿಹಾಸಪೂರ್ವ ನೋಟ, ಮಿಂಚಿನ ವೇಗದ ಬೇಟೆ, ಅದು ವೈರಲ್ ಆಗುತ್ತಿರುವ ಪರಿ ಮತ್ತು ಅದು ಎದುರಿಸುತ್ತಿರುವ ಅಸ್ತಿತ್ವದ ಅಪಾಯದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಹೌದು, ಮೂಲ ಲೇಖನದಲ್ಲಿರೋ ಹಾಗೆ ಶಾಂತತೆಯಲ್ಲೇ ಶಕ್ತಿಯಿದೆ, ಶೂಬಿಲ್ನಿಂದ ಕಲಿಯಿರಿ ಮತ್ತು ಶಬ್ದದ ಜಗತ್ತಿನಲ್ಲಿ ಶಾಂತವಾಗಿರಿ ಅನ್ನೋ ಸಾಲುಗಳು ನಮಗೆ ಕೇವಲ ಹಕ್ಕಿಯ ಬಗ್ಗೆ ಅಲ್ಲ, ನಮ್ಮ ಬದುಕಿನ ಬಗ್ಗೆಯೂ ಪಾಠ ಹೇಳ್ತವೆ. ಕರೆಕ್ಟ್. ನಮ್ಮ ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದು ಪ್ರಶ್ನೆಯನ್ನ ಕೇಳುಗರ ಮುಂದಿಡೋಕೆ ಇಷ್ಟಪಡ್ತೀನಿ. ಶೂಬಿಲ್ ಹಕ್ಕಿ ಕಳೆದ 3 ಕೋಟಿ ವರ್ಷಗಳಿಂದ ಭೂಮಿಯ ಮೇಲೆ ಬದುಕಿರೋದು ಕೇವಲ ತನ್ನ ಮೌನ, ತಾಳ್ಮೆ ಮತ್ತು ಶಾಂತತೆಯಿಂದ ಅಂದ್ರೆ ಸ್ಟಿಲ್ನೆಸ್ನಿಂದ. ಆದ್ರೆ ನಾವು ಮನುಷ್ಯರು ಸದಾ ಶಬ್ದ, ವೇಗ ಮತ್ತು ಕ್ರಿಯೆಗಳಲ್ಲೇ ಪ್ರಗತಿಯನ್ನ ಕಾಣುತ್ತಿದ್ದೇವೆ. ಇಡೀ ಜಗತ್ತು ಗದ್ದಲದಿಂದ ಕೂಡಿರುವಾಗ ಉಳಿಯಲು ಬೇಕಾದ ನಿಜವಾದ ಸರ್ವೈವಲ್ ಸ್ಟ್ರಾಟಜಿ ಗದ್ದಲವಲ್ಲ, ಬದಲಿಗೆ ಆ ಶೂಬಿಲ್ನಂತಹ ಗಾಢವಾದ ಮೌನವಾಗಿರಬಹುದೇ? ಒಂದ್ಸಲ ಯೋಚನೆ ಮಾಡಿ.